Hi all, welcome back to my YouTube ಚಾನೆಲ್ ಅರ್ಪಿತಾಸ್ ಎಸ್ಥೆಟಿಕ್ ಆರ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7:15 ಈವ್ನಿಂಗ್. ಲಾಗ್ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ನಾನು ಲಾಗ್ ಮಾಡ್ತಾ ಇರೋದು. ಲಾಗ್ ಅಂತ ಅಂದರೆ ಮಾತಾಡೋದು ನಿಮ್ಮ ಜೊತೆ ತುಂಬ ದಿನ ಆಯಿತು. ಫಸ್ಟ್ ಇಂಟ್ರೊಡಕ್ಷನ್ ಲಾಗ್ ಬಿಟ್ಟರೆ ಅದಾದಮೇಲೆ ಆಲ್ಮೋಸ್ಟ್ ಟಾಸಲ್ ವರ್ಕ್ದು ಹಾಕಿದ್ದೆ, ಡೆಮೋ ತೋರಿಸಿದ್ದೆ, ಆಮೇಲೆ ಮಂಡಲ್ ಆರ್ಟ್ ವರ್ಕ್ಸ್ದು ತೋರಿಸಿದ್ದೆ. ಅದು ಬಿಟ್ಟರೆ ನಾನು ನನ್ನ ಚಾನಲಲ್ಲಿ ಫಸ್ಟ್ ಲೈಫ್ ಸ್ಟೈಲ್ ಕೂಡ ಅಂತಲೂ ಹಾಕಿದ್ದೀನಿ. ಈ ಒಂದು ಲಾಗಲ್ಲಿ ಈ ಒಂದು ಪುಟ್ಟ ಲಾಗ್ ಇದು. ಲೈಫ್ ಸ್ಟೈಲ್ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಕೊಡೋಣ, ಏನಾಗ್ತಾ ಇದೆ. ಲೈಕ್ ಇವಾಗ ನಾನೊಂದು ಚಾನೆಲ್ ಓಪನ್ ಮಾಡಿ ವಿಡಿಯೋಸ್ ಅಂತ ಕೊಟ್ಟಾಗ, ವಿಡಿಯೋಸ್ ಮಾಡಬೇಕು ಅಂತ ಹೇಳಿದಾಗ ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ತುಂಬಾ ಕಮ್ಮಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ರೀಸನ್ ಇದೆ. ಆ ರೀಸನನ್ನು ಹೇಳಿ, ಅದೊಂದು ಖುಷಿಯಾಗಿರೋ ರೀಸನ್. ಸೊ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು. ನನ್ನ ವ್ಯೂವರ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನೋಡ್ತಿರ್ತೀರಾ, ನನ್ನನ್ನು ಲೈಕ್ ಮಾಡ್ತೀರಾ, ಅವ್ರಿಗೆಲ್ಲರಿಗೂ ಈ ಒಂದು ನಾನು ಲೈಫ್ ಅಪ್ಡೇಟನ್ನು ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಕೋರ್ಸ್ ಇವತ್ತು ಸ್ಪೆಕ್ಸ್ ಹಾಕಿಲ್ಲ, ಏನು ರೀಸನ್ ಇಲ್ಲ. ಆ ಲೈಟ್ ಶೇಡ್ಗೆ ಸ್ಪೆಕ್ಸು ಅಷ್ಟು ಅದ್ರೊಳಗಡೆ ಇರೋ ಇಮೇಜ್ ಬೇರೆ ಥರ ಕಾಣಿಸ್ತಾ ಇತ್ತು. ಸೊ ಹ್ಯಾವ್ ರಿಮೂವ್ಡ್ ಇಟ್. ಸೊ ವಿತ್ ಕಂಫರ್ಟ್. ಅದು ರಿಮೂವ್ ಮಾಡಿದ್ರೆ ಕಣ್ಣು ಕಾಣಿಸಲ್ಲ ಅಂತೇನಿಲ್ಲ, ಕಾಣಿಸುತ್ತೆ. ಇಷ್ಟು ದಿವಸ ಹಾಕಿರೋ ವೀಡಿಯೋಸ್ ಕೋರ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ನನ್ನ ಲೈಫಿನ ಅಪ್ಡೇಟ್ ಏನು, ಯಾಕೆ ವಿಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ನನಗೆ ಅಂತಂದರೆ, ಒಂದು ಖುಷಿ ವಿಚಾರ. ನಮ್ಮ ಮನೆ ಅಂದರೆ ನನ್ನ ಮತ್ತು ಹಸ್ಬೆಂಡನ ಒಂದು ಪುಟ್ಟ ಗೂಡು, ಒಂದು ಮನೆನ ಪರ್ಚೇಸ್ ಮಾಡಿದ್ದೀವಿ. ನಮ್ಮ ಒಂದು ಹೌಸ್ ವಾರ್ಮಿಂಗ್, ಗೃಹ ಪ್ರವೇಶದ ಸೆಲೆಬ್ರೇಷನ್ಗೆ ನಾವು ಸ್ವಲ್ಪ ಓಡಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಇನ್ವಿಟೇಷನ್ಸ್ ಬಂದಿದೆ, ಅದನ್ನು ಅದು ಇನ್ವೈಟ್ ಮಾಡೋದಕ್ಕೆ ಓಡಾಡ್ತಾ ಇದ್ದೀವಿ. ಸೊ ಅದಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ. ಸೊ ನಾನು ವೀಡಿಯೋಸ್ ಮಾಡೋದಕ್ಕಾಗಿರ್ಬೋದು, ಡೈಲಿ ಲಾಗ್ಸ್ ಮಾಡೋಕ್ಕಾಗಿರ್ಬೋದು, ಅಫ್ಕೋರ್ಸ್ ನಾನು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನೂ ಟೈಮೇ ಆಗ್ತಾ ಇಲ್ಲ. ಬೆಳಗ್ಗೆ ಹೋದರೆ ಸಂಜೆ ಬರೋ ಥರ ಆಗುತ್ತೆ. ಇವಾಗಲೂ ಈಗ ಸಂಜೆನೇ ಬಂದಿದ್ದು. ಅದಲ್ಲದೆ ಲೈಟ್ ಫ್ಲಕ್ಚುಯೇಷನ್ಸ್ ಇತ್ತು. ಸೊ ಅದಕ್ಕೆ ಮಾಡಿಬಿಡೋಣ, ಇವಾಗಲೇ ಹೇಳೋಣ, ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಹೇಳೋಣ ಅಂತ ಮಾಡಿದ್ದು. ಯಾಕೆ ಇದನ್ನು ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂತಂದರೆ, ನಮ್ಮಿಬ್ಬರ ಶ್ರಮ ಅಂತಲೇ ಹೇಳ್ಬೋದು ಅದನ್ನು. ಯಾವುದೇ ಒಂದು ಯಾರ ಹತ್ರನೂ ಹೆಲ್ಪ್ ಇಲ್ದೇ ಅಥವಾ ಏನೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾರ ಹತ್ರನೂ ಇಲ್ದೇ, ನಮ್ಮ ಗೋಲ್, ನನ್ನ ಮತ್ತು ನನ್ನ ಹಸ್ಬೆಂಡ್ನ ಒಂದು ಗೋಲ್ ಇದು. ನಾವು ಕಷ್ಟಪಟ್ಟು ದುಡಿದು ಮಾಡ್ಕೋಬೇಕು ಅಂತ ಒಂದು ಗೋಲ್ ಇತ್ತು. ಆ ಗೋಲು ಸಕ್ಸಸ್ಫುಲ್ ಆಗಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಮಂತ್ ಗೃಹ ಪ್ರವೇಶ ಇದೆ. ಆ್ಯಂಡ್ ಇನ್ವಿಟೇಷನ್ ಇಸ್ ಲೈಕ್ ಶೈಡಿದಲ್ಲಿ ಟಡಾ. ಇದು ನಮ್ಮ ಮನೆ. ನಿಮಗೆ ಮಿರರ್ ಇಮೇಜ್ ಕಾಣಿಸುತ್ತೆ ಅಂತ ಅನಿಸುತ್ತೆ. ಮನೆ ಹೆಸರು ಬಂದು ಗೂಡು ಅಂತ. ಯಾಕೆ ಗೂಡು? ಆ್ಯಕ್ಚುಲಿ ನಾವು ತುಂಬ ಹೆಸರುಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಇದು ನಮ್ಮದು ಮೇಜರ್, ನನ್ನ ಹಸ್ಬೆಂಡು ಶ್ರಮ. ಇದು ಶ್ರಮ ಅಂತ ಹೆಸರಿಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟು ಕ್ಯಾಚಿ ಅನ್ನಿಸ್ಲಿಲ್ಲ. ನಮಗೆ ಅನಿಸಿದ್ದು, ನಮ್ಮ ಮನೇನ ನಾವು ಕಟ್ಕೊಳ್ತಾ ಇದ್ದೀವಿ. ನಾವೊಂದು ಇವಾಗ ಒಂದು ಪಕ್ಷಿಗಳೇ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಅದಕ್ಕೆ ಅದು ಸೀಸನ್ಸ್ ಇದ್ದಾಗ ಎಷ್ಟು ಚೆನ್ನಾಗಿರೋ ಅದು ಸಿಕ್ಕಿರೋ ಮಟೀರಿಯಲ್ಸ್ಗಳಲ್ಲಿ ಬಂದು ಗೂಡು ಕಟ್ಕೊಳ್ಳುತ್ತೆ ಅಲ್ವಾ? ಅದೇ ಥರನೇ ನಾವು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿ ನಮ್ಮ ಒಂದು ಗೂಡನ್ನು ಕಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಗೂಡು ಅಂತ ನೇಮ್ ಮಾಡಿದ್ದೀವಿ. ಸೊ ಐ ಹೋಪ್ ಇದು ನಿಮಗೆ ಇಷ್ಟ ಆಗುತ್ತೆ ಈ ನೇಮು ಅಂತ. ಗೃಹ ಪ್ರವೇಶ ಇರೋದು April 12th, ಅದು ಸಂಡೇ ಬರುತ್ತೆ. ಅದರದ್ದು ಮೆಷರ್ಮೆಂಟ್, ಸೈಟ್ ಏನು, ಆ್ಯಂಡ್ ಮನೆ ಹೇಗಿದೆ, ಅದ್ರ ಮೆಷರ್ಮೆಂಟ್ ಏನು, ಎಷ್ಟು ಕಾಸ್ಟ್ ಆಯಿತು ಅಂತೆಲ್ಲ ನಾನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಲ್ವಾ, ಆವಾಗ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಇಂಜಿನಿಯರ್ ಯಾರಿದ್ದಾರೆ, ಸಿವಿಲ್ ಇಂಜಿನಿಯರ್ ಅಥವಾ ಇಂಜಿನಿಯರ್ ಟೀಮ್ ಏನಿದೆ ಅವ್ರ ಹತ್ರನೇ ಹೇಳಿಸ್ತೀನಿ. ನಾನು ಇಂಜಿನಿಯರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಫ್ ನಾಟ್ ಪಾಸಿಬಲ್ ಅದನ್ನು ತಿಳ್ಕೊಂಡು ನಾನೇ ಹೇಳ್ತೀನಿ. ಸೊ ಇದು ನಮ್ಮ ಒಂದು ಲೈಫ್ನ ಅಪ್ಡೇಟ್.
ಸೊ ಅದಕ್ಕೆ ನನಗೆ ವೀಡಿಯೋಸನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ನಾನು ಸ್ಯಾರಿ ಡ್ಯಾಸಲ್ ಹಾಕಿರೋದನ್ನು ಮಾಡಿ ಇನ್ನೂ ಎಷ್ಟೊಂದು ಹಾಕಿದೆ, ಎಷ್ಟೊಂದು ಮಾಡಿದೆ. ಅದು ನನಗೆ ಲೈಟ್ ಫೋಕಸ್ ಚೆನ್ನಾಗಿ ಸಿಗ್ತಾ ಇಲ್ಲ ಇಲ್ಲಿ. ಅದೇನೋ ಲೈಟ್‌ದೇನೋ ಪ್ರಾಬ್ಲಮ್ ಆಗಿದೆ. ಸೊ ನನಗೆ ರೀಸನ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ. ಮಾಡ್ತೀನಿ. ಮುಂದೆ ಇನ್ನೂ ತುಂಬ ಚೆನ್ನಾಗಿ ವ್ಲಾಗ್ಸ್ ಬರುತ್ತೆ. ಅಫ್‌ಕೋರ್ಸ್ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ. ಹ್ಮ್, ಈ ಮನೆ ಸ್ಪೆಷಲಿ ನಾನು ಒಂದು ಮಾತನ್ನು ಹೇಳಿದೆ ಆವಾಗಲೇ, ಹೋಮ್ ಟೂರ್ ಮಾಡಬೇಕು ಈ ಮನೆದು ಅಂತ. ಯಾಕೆ ಈ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ಅನ್ಕೊಂಡೆ ಅಂದರೆ, ಇದು ನಮ್ಮದು ಪುಟ್ಟ ಮನೆ. ಸಿಂಗಲ್ ಬೆಡ್‌ರೂಮ್ ಮನೆ ಇದು ವಿತ್ ಸ್ಪೇಷಿಯಸ್ ಆಗಿ ಲಾನ್ ಇದೆ. ಈ ಒಂದು ಇದು ನಮ್ಮದು ಫಸ್ಟ್ ಮನೆ. ನಾವು ಮದುವೆ ಆದಾಗಿಂದ ಇದಿರೋದು ಫಸ್ಟ್ ಮನೆ. ಈ ಒಂದು ಪುಟ್ಟ ಮನೆನ ನಾನು ತುಂಬ ನನಗೆ ತಿಳ್ಕೋ ಮಟ್ಟಕ್ಕೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇರೋ ಸ್ಪೇಸಸ್ ಅಲ್ಲೇನೆ ಹೇಗೆ ಬೇಕೋ ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ವಿತ್ ನಾನು ಮಾಡಿರೋ ಆರ್ಟ್ ವರ್ಕ್ಸ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಆರ್ಟ್ ವರ್ಕ್ಸ್‌ಗಿಂತ ಜಾಸ್ತಿ ಬ್ರಾಸ್ ಐಟಮ್ಸ್ ಅಂತ. ನನಗೆ ಬ್ರಾಸ್ ಐಟಮ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಅದು ದೇವ್ರ ವಿಗ್ರಹಗಳಾದ್ರೂ ಆಗಿರ್ಬೋದು, ಅಡುಗೆ ಐಟಮ್ಸ್‌ಗಳಾಗಿರ್ಬೋದು, ಲೈಕ್ ವೆಸಲ್ಸ್ ಪಾತ್ರೆಗಳಾಗಿರ್ಬೋದು, ತಟ್ಟೆಗಳಾಗಿರ್ಬೋದು, ಎಲ್ಲದನ್ನು ಪ್ರತಿಯೊಂದು ನಾನು ಅದನ್ನೇ ತುಂಬಿಸ್ಬಿಟ್ಟಿದ್ದೀನಿ ಮನೆಯಲ್ಲಿ. ನಾನು ಹೋಮ್ ಟೂರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ಹೋಮ್ ಟೂರ್ ಮಾಡಬೇಕು. ಇಲ್ಲಿ ಹೇಗೆ ನಾನು ಆರ್ಗನೈಸೇಷನ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಹೋಗೋ ಮನೆಗೆ, ನಮ್ಮ ಕನಸಿನ ಮನೆಗೆ ಹೇಗೆ ಆರ್ಗನೈಸೇಷನ್ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಡೈಲಿ ವ್ಲಾಗ್ಸ್ ಬರುತ್ತೆ. ನೋಡಿ ಅದನ್ನು. ಇಷ್ಟ ಆದರೆ ಲೈಕ್ ಮಾಡಿ. ಅಂದರೆ ನಾನೇನು ಒಂದು ಮೆಸೇಜ್‌ನ ಪಾಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಹೋಮ್ ಟೂರ್ ಮಾಡೋದಾದ್ರೂ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ನಾನು ಹೇಗೆ ಮಾಡಿದ್ದೀನಿ ಅದೇ ಥರ ನೀವು ಮಾಡ್ಕೋಬೇಕು ಅಂತ ಅಲ್ಲ. ಅಫ್‌ಕೋರ್ಸ್ ಒಬ್ರನ್ನ ನೋಡಿ ಒಬ್ರು ಕಲಿತಾರೆ. ನಾನು ಕೂಡ ಹಾಗೆ ಬೇರೆ ಎಲ್ಲೆಲ್ಲೋ ಸೋರ್ಸಸ್‌ನ ನೋಡಿ ಕಲಿತು ನಾನು ಈ ಥರ ನನ್ನ ಮನೇನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಿಮಗೂ ಅದ್ರಲ್ಲೇನಾದ್ರೂ ಇಷ್ಟ ಆದರೆ ನೀವು ಹಾಗೆ ಆರ್ಗನೈಸ್ ಮಾಡಿ. ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಅಕಸ್ಮಾತ್ ನಾನು ಹೋಮ್ ಟೂರ್ ಮಾಡಿದಾಗ ನೆಕ್ಸ್ಟ್ ಹೋಮ್ ಟೂರ್ ವ್ಲಾಗೇ ಬರುತ್ತೆ. ಹಾಗಾಗಿ ನಾನು ಇದನ್ನು ಮುಂಚೆನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನ ಜೊತೆಗೆ ಈ ಒಂದು ಲೈಫ್ ಅಪ್ಡೇಟ್, ನಮ್ಮ ಕನಸಿನ ಮನೆ ಗೃಹ ಪ್ರವೇಶ. ಹಾಗಾಗಿ ಅದನ್ನು ಶೇರ್ ಮಾಡಬೇಕು ಅಂತ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.